ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ಸಿಂಪ್ಲಿಫಿಕೇಶನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾವಾ ಒಂದು JDK ಇನ್ಸ್ಟಾಲ್ ಸಾಫ್ಟ್ವೇರ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ಒಂದು ಜಾವಾ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು, ರನ್ ಮಾಡಬೇಕು ಅಂತಂದ್ರೆ ನಾವು ಔಟ್ಪುಟ್ನ ನೋಡ್ಬೇಕಂತಂದ್ರೆ ಈ ಒಂದು JDK ಸಾಫ್ಟ್ವೇರ್ ನಮಗೆ ಅವಶ್ಯಕತೆ ತುಂಬಾ ಬೇಕಾಗುತ್ತೆ. ವಿತೌಟ್ ನಾವು JDK ಸಾಫ್ಟ್ವೇರ್ ಇಲ್ಲದೆ ನಾವು ಜಾವಾ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದು ಹೇಗೆ ಡೌನ್ಲೋಡ್ ಮಾಡೋದು ಆರಾಮಾಗಿ ಎಲ್ಲರೂ ಡೌನ್ಲೋಡ್ ಮಾಡ್ತೀರಾ. ಇನ್ಸ್ಟಾಲೇಷನ್ ಪ್ರಾಸೆಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ನೀವು ನಿಮ್ಮ ಸಿಸ್ಟಮ್ ಅಲ್ಲಿ ಜಾವಾ ಒಂದು JDK ಸಾಫ್ಟ್ವೇರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂತಂದ್ರೆ ಫಸ್ಟ್ ನೀವು ಹೋಮ್ಗೆ ಹೋಗಿ ಕಮಾಂಡ್ ಪ್ರಾಂಪ್ಟ್ ನ ಸರ್ಚ್ ಮಾಡ್ಬೇಕು. ಕಮಾಂಡ್ ಪ್ರಾಂಪ್ಟ್ ಸರ್ಚ್ ಆಗ ನಿಮ್ಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಈ ವಿಂಡೋದಲ್ಲಿ ನೀವು ಜಾವಾ ವರ್ಷನ್ ಅಂತ ಟೈಪ್ ಮಾಡಬೇಕು. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಜಾವಾ ಇದೆ ನಿಮ್ ಸಿಸ್ಟಮ್ ಅಲ್ಲಿ ಅಂತಂದ್ರೆ ಅವಾಗ ನಿಮ್ಗೆ ಆಲ್ರೆಡಿ ಜಾವಾ ವರ್ಷನ್ ಯಾವುದು ಅಂತ ಬರುತ್ತೆ. ಇನ್ ಕೇಸ್ ಜಾವಾ ವರ್ಷನ್ ಯಾವುದು ಇಲ್ಲ, ಜಾವಾ ಒಂದು JDK ಸಾಫ್ಟ್ವೇರ್ ನಿಮ್ ಸಿಸ್ಟಮ್ ಅಲ್ಲಿ ಇಲ್ಲ ಅಂತಂದ್ರೆ ಅವಾಗ ಜಾವಾ ಇಸ್ ನಾಟ್ ರೆಕಗ್ನೈಸ್ಡ್ ಆಸ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್ ಅಂತ ನಿಮ್ಗೆ ಬರುತ್ತೆ. ಸೊ ಇವಾಗ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಕ್ಲೋಸ್ ಮಾಡಿ JDK ಡೌನ್ಲೋಡ್ ಅಂತ ಟೈಪ್ ಮಾಡಿ. ಸೊ ಅವಾಗ ನಿಮ್ಗೆ ಫಸ್ಟ್ ಅಲ್ಲಿ ಏನ್ ಬರುತ್ತೆ, ಜಾವಾ ಡೌನ್ಲೋಡ್ಸ್ ಒರಾಕಲ್ ಇಂಡಿಯಾ ಅಂತ ಬರುತ್ತೆ. ಈ ಫಸ್ಟ್ ಲಿಂಕ್ ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಈ ತರ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೀವು ಯಾವ್ದು ಡೌನ್ಲೋಡ್ ಮಾಡ್ಬೇಕಂತಂದ್ರೆ JDK 17 ಅನ್ನೋದು ಮಾತ್ರ ನೀವು ಡೌನ್ಲೋಡ್ ಮಾಡಬೇಕು. ಸೊ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಬರುತ್ತೆ. ಸೊ ನಾವು ನನ್ನ ಸಿಸ್ಟಮ್ ವಿಂಡೋಸ್ ಆಗಿರೋದ್ರಿಂದ ನಾನು ವಿಂಡೋಸ್ 11 ಆಗಿರೋದ್ರಿಂದ ಸೊ ವಿಂಡೋಸ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ದು ಏನಾದ್ರು ಲೈನೆಕ್ಸ್ ಮ್ಯಾಕ್ ಇದ್ರೆ ನೀವು ಆ ಒಂದು ಆಪ್ಷನ್ ಚೂಸ್ ಮಾಡಬೇಕು. ನಾನು ಬರೀ ಇವಾಗ ವಿಂಡೋಸ್ ಅಲ್ಲಿ ನಾನು ಹೇಗೆ ಡೌನ್ಲೋಡ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ವಿಂಡೋಸ್ ಕ್ಲಿಕ್ ಆದ್ಮೇಲೆ 17 ಈ ಒಂದು ಯಾವ ಇನ್ಸ್ಟಾಲರ್ ನಾವು ಡೌನ್ಲೋಡ್ ಮಾಡ್ಬೇಕಂತಂದ್ರೆ X64 ಇನ್ಸ್ಟಾಲರ್ ಈ ಒಂದು ಸೆಕೆಂಡ್ ಇದೆ ಅಲ್ವಾ, ಇದನ್ನ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಇದು ಡೌನ್ಲೋಡ್ ಆಗ್ತಿದೆ. Ctrl+J ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೆ ಈ ತರ ಡೌನ್ಲೋಡ್ ಆಗ್ತಿರೋದು ಕಾಣಿಸುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಇನ್ಸ್ಟಾಲೇಷನ್. ಸೊ ಇಟ್ ಇಸ್ ನಾಟ್ ಇನ್ಸ್ಟಾಲೇಷನ್, ಇದೊಂದು ಡೌನ್ಲೋಡ್ ಆಗ್ತಿದೆ, ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಆಗ್ತಿದೆ ಫೋಲ್ಡರ್ ಅಷ್ಟೇ. ಇದು ಡೌನ್ಲೋಡ್ ಆದ್ಮೇಲೆ ನಿಮ್ಗೆ ಮತ್ತೆ ಒಂದು ಇನ್ಸ್ಟಾಲೇಷನ್ ಪ್ರಾಸೆಸ್ ನ ಹೇಳ್ಕೊಡ್ತೀನಿ. ಸೊ ಇದು ಇನ್ಸ್ಟಾಲ್ ಆಗ್ಲಿ. ಇನ್ನು ಡೌನ್ಲೋಡ್ ಆಗ್ತಿದೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಆಕ್ಟಿವ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನ್ಸಿದೆ, ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ಗೆ ಇದು ನೆಸೆಸಿಟಿ ಇದೆ ಅಂದ್ರೆ ಅವ್ರು ಕೂಡ ಶೇರ್ ಮಾಡಿ. ಸೊ ಇದು ಒನ್ಸ್ ಡೌನ್ಲೋಡ್ ಆದ್ಮೇಲೆ ನೀವು ಫೋಲ್ಡರ್ ಅಂತಂದ್ರೆ ನಾರ್ಮಲ್ ಫೈಲ್ಸ್ ಓಪನ್ ಮಾಡ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಬೇಕು. ಡೌನ್ಲೋಡ್ಸ್ ಅಲ್ಲಿ ಚೆಕ್ ಮಾಡಿದಾಗ ನಿಮ್ಗೆ ಡೌನ್ಲೋಡ್ ಆಗಿದ್ರೆ ಒಂದು ಇಲ್ಲಿ ಆಲ್ರೆಡಿ ಇನ್ನು ಡೌನ್ಲೋಡ್ ಆಗ್ತಿರೋದ್ರಿಂದ ಅನ್ಕನ್ಫರ್ಮ್ಡ್ ಫೈಲ್ ಅಂತ ತೋರಿಸ್ತಿದೆ. ಸೊ ಒನ್ಸ್ ಡೌನ್ಲೋಡ್ ಆದ್ಮೇಲೆ ನಿಮ್ಗೆ ಏನ್ ತೋರಿಸುತ್ತೆ, ಫೈಲ್ ಫೋಲ್ಡರ್ ತೋರಿಸುತ್ತೆ. ಲೆಟ್ ಸಿ. ನಿಮ್ಗೆ ಫೈಲ್ ಡೌನ್ಲೋಡ್ ಆದ್ಮೇಲೆ ಈ ತರ ಶೋ ಇನ್ ಫೋಲ್ಡರ್ ತೋರಿಸುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಾನು ನಾರ್ಮಲ್ ಜಸ್ಟ್ ಫೈಲ್ಸ್ ಅಲ್ಲೇ ಹೋಗಿ ಡೌನ್ಲೋಡ್ಸ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಫೈಲ್ ಓಪನ್ ಕಾಣಿಸುತ್ತೆ. ಇದನ್ನ ನೀವು ಡಬಲ್ ಕ್ಲಿಕ್ ಮಾಡಿದಾಗ ಸಮ್ ಕಂಡೀಷನ್ ಇದು ಓಕೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕಂತ ಅಂತ ಕೊಡ್ಬೇಕು. ಎಸ್ ಅಂತ ಕೊಟ್ಮೇಲೆ ಎಸ್ ಅಂತ ಕೊಟ್ಮೇಲೆ ನಿಮ್ಗೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಇದಕ್ಕೆ ನೀವು ಜಸ್ಟ್ ನೆಕ್ಸ್ಟ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಿದೆ ಅಂತಂದ್ರೆ ನಿಮ್ ಫೈಲ್ ನೇಮ್ ಏನಾದ್ರು ನಿಮ್ಗೆ ಈ ಪಾತಲ್ ಬೇಡ, ಚೇಂಜ್ ಮಾಡ್ಕೊಬೇಕು ಅಂತಂದ್ರೆ ನೀವು ಇಲ್ಲಿ ಚೇಂಜ್ ಆಪ್ಷನ್ ತಗೊಂಡು ಚೇಂಜ್ ಮಾಡ್ಕೋಬಹುದು. ನನ್ಗೆ ಡಿಫಾಲ್ಟ್ ಆಗಿ ಹಾಗೆ ಇಲ್ಲಿ ನನ್ ಫೈಲ್ ಬಂದ್ಬಿಟ್ಟು ವಿಂಡೋಸ್ ಸಿ ಅಲ್ಲ, ಸಿ ಪಾತ್ ಅಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಅಲ್ಲಿ ಜಾವಾ JDK 17 ಅಂತ ಇದೆ. ಸೊ ನನ್ ಡಿಫಾಲ್ಟ್ ಹಾಗೆ ಇರ್ಲಿ ಅಂತ ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ತೀನಿ. ಒನ್ಸ್ ನಾವು ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿದ್ರೆ ಇದು ಇನ್ಸ್ಟಾಲೇಷನ್ ಪ್ರಾಸೆಸ್ ಆಗ್ತಾ ಇರುತ್ತೆ. ಇನ್ಸ್ಟಾಲೇಷನ್ ಪ್ರಾಸೆಸ್ ಆದ್ಮೇಲೆ ಇಲ್ಲಿ ನಿಮ್ಗೆ ಈ ತರ ಒಂದು ವಿಂಡೋ ಕಾಣಿಸುತ್ತೆ. ಇವಾಗ ಜಸ್ಟ್ ನೀವು ಇದನ್ನ ಏನು ಮಾಡಬೇಡಿ, ನೆಕ್ಸ್ಟ್ ಕ್ಲೋಸ್ ಅಂತ ಮಾಡಾದ್ಮೇಲೆ ಇವಾಗ ನಿಮ್ಗೆ ಈ ಒಂದು JDK ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂತಂದ್ರೆ ನನ್ನ ಫೈಲ್ ಪಾತ್ ನಾನು ಹೋಗ್ಬೇಕು. ಸೊ ಇಲ್ಲಿ ನಾನು ದಿಸ್ PC ಸೆಲೆಕ್ಟ್ ಮಾಡ್ಕೊಂಡು ವಿಂಡೋಸ್ ಸಿ ಅಲ್ಲಿ ಇತ್ತಲ್ವಾ, ಸೊ ಅಲ್ಲಿ ಹೋದಾಗ ನಾನು ನೋಡ್ತೀನಿ ನನ್ನ ಪ್ರೋಗ್ರಾಮ್ ಫೈಲ್ಸ್ ಪಾತ್ ಅಲ್ಲಿ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿತ್ತು. ಇಲ್ಲಿ ನೀವು ನೋಡ್ತಾ ಇರಬಹುದು JDK ಇನ್ಸ್ಟಾಲೇಷನ್ ಇರ್ಬೇಕಾದ್ರೆ ಜಾವಾ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಅದೇ ಇದನ್ನ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ JDK 17 ಅಂತ ಒಂದು ಫೋಲ್ಡರ್ ಅಗೇನ್ ಅದ್ರೊಳಗಡೆ ಇದೆ.
ಸೊ ಇದು ಈ ತರ ನನಗೆ ಒಂದು ಆಪ್ಷನ್ಸ್ ಎಲ್ಲ ಕಾಣಿಸ್ತಿದೆ, ಈ ತರ ಒಂದು ಫೋಲ್ಡರ್ಸ್ ಅದ್ರೊಳಗಡೆ ಮತ್ತೆ ಇದೆ ಅಂತಂದ್ರೆ ನನ್ಗೆ ಜಾವಾ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಅಂತ ಸಿಸ್ಟಮ್ ಅಲ್ಲಿ. ಸೊ ಇವಾಗ ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ಕರೆಕ್ಟ್ ಆಗಿ ನಾವು ಚೆಕ್ ಮಾಡ್ಬೇಕು ಅಂತಂದ್ರೆ ನಾವು ಮತ್ತೆ ಕಮಾಂಡ್ ಪ್ರಾಂಪ್ಟ್ ನ ಓಪನ್ ಮಾಡಿ ಇಲ್ಲಿ ಜಾವಾ ಮೈನಸ್ ವರ್ಷನ್ ಅಂತ ಕೊಡ್ಬೇಕು. ಇವಾಗ ನನ್ಗೆ ಇದು ಜಾವಾ ವರ್ಷನ್ ಡೌನ್ಲೋಡ್ ಆಗಿರೋದ್ರಿಂದ ಇಲ್ಲಿ ಜಾವಾ ವರ್ಷನ್ ನೇಮ್ ಕಾಣಿಸ್ತಿದೆ, 17 ಅನ್ನೋದು ನೇಮ್ ಕಾಣಿಸ್ತಿದೆ. ಅವಾಗೆ ನಿಮ್ಗೆ ನಾನು ಹೇಳ್ಕೊಟ್ಟೆ ಜಾವಾ ವರ್ಷನ್ ಯಾವುದು ಅಂತ. ನಿಮ್ಗೆ ಟೈಪ್ ಮಾಡಿದಾಗ ಅಲ್ಲಿ ಫೈಲ್ ನಾಟ್ ಫೌಂಡ್ ಅಂತ ಬಂತು. ಸೊ ಇಷ್ಟೇ ಒಂದು ಇನ್ಸ್ಟಾಲೇಷನ್ ಪ್ರಾಸೆಸ್. ಇನ್ನ ಒಂದು ಎನ್ವಿರಾನ್ಮೆಂಟಲ್ ಇಲ್ಲಿದೆ ಅಲ್ವಾ, ಜಾವಾ ಸಿ ರನ್ ಟೈಮ್ ಎನ್ವಿರಾನ್ಮೆಂಟ್ ಅಂತ ಇದೆ. ಈ ಒಂದು ಎನ್ವಿರಾನ್ಮೆಂಟಲ್ ನೋಡ್ಬೇಕು ಅಂತಂದ್ರೆ ನೀವು ಇನ್ನ ಸ್ವಲ್ಪ ಬೆಟರ್ ಅಡ್ವಾಂಟೇಜ್ ಬೇಕು ಅಂತಂದ್ರೆ ನಿಮ್ಗೆ ಇನ್ನ ಒಂದು ಆಪ್ಷನ್ ಇದೆ, ಇಲ್ಲಿ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್ ಅಂತ ನೀವು ಟೈಪ್ ಮಾಡಬೇಕು. ಇದನ್ನ ಓಪನ್ ಮಾಡಿದಾಗ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್ ಅಂತ ಕಾಣಿಸ್ತಿದೆ ಅಲ್ವಾ. ಸೊ ಇದನ್ನ ಜಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ಒಂದು ಪಾತ್ ಅಂತ ಇದೆ, ಕೆಳಗಡೆ ಒಂದು ಬಾಕ್ಸ್ ಅಲ್ಲಿ ಪಾತ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡಬೇಕು. ಇದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನ್ಯೂ ಅಂತ ಕೊಡ್ಬೇಕು, ನಾಟ್ ದಿಸ್. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಎಡಿಟ್ ಅಂತ ಕ್ಲಿಕ್ ಮಾಡಿ. ಎಡಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಬರುತ್ತೆ. ನೆಕ್ಸ್ಟ್ ಅಗೇನ್ ಕಮ್ ಟು ಫೈಲ್ ಫೋಲ್ಡರ್ಸ್. ಫೈಲ್ ಫೋಲ್ಡರ್ಸ್ ಬಂದ್ಮೇಲೆ ಇಲ್ಲಿ ಬಿನ್ ಅಂತ ಕಾಣಿಸ್ತಿರುತ್ತೆ ಅಲ್ವಾ ನಿಮ್ಗೆ. ಜಾವಾ ಫೋಲ್ಡರ್ ಅಲ್ಲಿ JDK 17 ಅದ್ರೊಳಗಡೆ ಮತ್ತೆ ಇನ್ನ ಫೋಲ್ಡರ್ಸ್ ಇದೆ. ಸೊ ನೀವು ಡಬಲ್ ಕ್ಲಿಕ್ ಮಾಡಬೇಕು ಬಿನ್ ಅಂತ. ಬಿನ್ ಅಂತ ಡಬಲ್ ಕ್ಲಿಕ್ ಮಾಡಿದಾಗ ಇದನ್ನ ಫೈಲ್ ಕಂಪ್ಲೀಟ್ ಈ ಒಂದು ಫೈಲ್ ಪಾತ್ ನ ನೀವು ಕಾಪಿ ಮಾಡಬೇಕು. ಕಾಪಿ ಮಾಡಿ ನೆಕ್ಸ್ಟ್ ಅಗೇನ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಆಸ್ ನ್ಯೂ ಅಂತ ಕೊಡ್ಬೇಕು. ನ್ಯೂ ಅಂತ ಕೊಟ್ಬಿಟ್ಟು ಈ ಒಂದು ಪಾತ್ ನ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಇಷ್ಟು ಪೇಸ್ಟ್ ಆದ್ಮೇಲೆ ಜಸ್ಟ್ ಓಕೆ, ಕ್ಲಿಕ್ ಆನ್ ಓಕೆ ಅಂತ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಯೂಸರ್ ವೇರಿಯೇಬಲ್ಸ್ ಇದೆ ಅಲ್ವಾ, ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕಪ್ಪ ನೀವು ಅಂತಂದ್ರೆ ಜಸ್ಟ್ ಈ ಒಂದು ಇಲ್ಲಿ ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ ಕ್ಲಿಕ್ ಆನ್ ನ್ಯೂ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಒಂದ್ ಬರುತ್ತೆ. ಜಸ್ಟ್ ಫಾರ್ ಒಂದು ರೆಫರೆನ್ಸ್, ಈ ಒಂದು ಕಂಪ್ಲೀಟ್ ಇನ್ನೂ ಅಡ್ವಾಂಟೇಜ್ ಆಗ್ಬೇಕು, ನಮ್ಗೆ ನೀಟಾಗಿ ಅರ್ಥ ಆಗ್ಬೇಕು ಜಾವಾ ಇನ್ಸ್ಟಾಲ್ ಆಗಿದೆಯಾ ಇಲ್ಲೋ ಅನ್ನೋದಕ್ಕೆ. ಸೊ ಏನ್ ಮಾಡ್ಬೇಕಂತ ನೀವು ಜಾವಾ ಅಂಡರ್ಸ್ಕೋರ್ ಹೋಮ್ ಅಂತ ಒಂದು ವೇರಿಯೇಬಲ್ ನೇಮ್ ಕೊಡ್ಬೇಕು. ಮತ್ತೆ ಆಸ್ ಇಟ್ ಈಸ್ ವೇರಿಯೇಬಲ್ ವ್ಯಾಲ್ಯೂ ಬಂದ್ಬಿಟ್ಟು ನೀವು ಕಂಪ್ಲೀಟ್ ಪಾತ್ ಒಂದು ಕಾಪಿ ಮಾಡಿದ್ರಲ್ವಾ, ಆ ಒಂದು ಕಾಪಿನ ಆ ಒಂದು ಫೈಲ್ ನೇಮ್ ನ ಕಾಪಿ ಮಾಡಿ ಜಸ್ಟ್ ಈ ಒಂದು ಬಿನ್ ರೂಟ್ ನ ತೆಗೆದ್ಬೇಕು. ನೀವಷ್ಟೇ ರೂಟ್ ನ ತೆಗೆದ್ಬಿಟ್ಟು ಜಸ್ಟ್ ಕ್ಲಿಕ್ ಆನ್ ಓಕೆ. ಇಷ್ಟೇ ಒಂದು ಪ್ರಾಸೆಸ್. ನೆಕ್ಸ್ಟ್ ಎಲ್ಲ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಾದ್ಮೇಲೆ ನಾನು ಅಗೈನ್ ಇಲ್ಲಿ ಜಾವಾ ಮೈನಸ್ ವರ್ಷನ್ ಅಂತ ಟೈಪ್ ಮಾಡ್ತೀನಿ. ನಿಮ್ಗೆ ಸೇಮ್ ಔಟ್ಪುಟ್ ಬರುತ್ತೆ, ಬಟ್ ಎನ್ವಿರಾನ್ಮೆಂಟಲ್ ಒಂದು ಯಾವುದೇ ಒಂದು ಮತ್ತೆ ನಿಮ್ಗೆ ಏನೋ ಒಂದು ರನ್ ಟೈಮ್ ಎನ್ವಿರಾನ್ಮೆಂಟಲ್ ಎರರ್ ಬರೋದಿಲ್ಲ. ರನ್ ಟೈಮ್ ಎರರ್ ಆಗ್ಲಿ ನೀವು ಮತ್ತೆ ಏನೋ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡಕ್ ಆಗೋದಿಲ್ಲ. ಸೊ ಇದು ಇಷ್ಟೇ ಒಂದು ಜಾವಾ ಒಂದು ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡೋದು ಹೇಗೆ, ಇನ್ಸ್ಟಾಲ್ ಮಾಡೋದು ಹೇಗೆ, ಮತ್ತೆ ಸ್ವಲ್ಪ ಕಂಡೀಷನ್ಸ್ ನ ಹೇಗೆ ಅಪ್ಲೈ ಮಾಡ್ಬೇಕು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಂದ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನು ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಖಂಡಿತ ನಾನು ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ. ಇನ್ನು ಯಾವ್ದಾದ್ರು ಯಾವ ತರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ವಿಡಿಯೋಸ್ ಮಾಡ್ತಿಲ್ಲ ಅಷ್ಟೇ, ಬಟ್ ಫ್ರೀ ಇದ್ದಾಗೆಲ್ಲಾನು ನಾನು ವಿಡಿಯೋಸ್ ಮಾಡ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್, ಬೈ ಬೈ.